ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 70. ಈ ಶ್ಲೋಕದಲ್ಲಿ ಸದಾ ತುಂಬುತ್ತಿರುವ ಸ್ಥಿರವಾಗಿ ನೆಲೆಸಿರುವ ಸಮುದ್ರವನ್ನು ನೀರು ಪ್ರವೇಶಿಸುತ್ತವೆ. ಹೇಗೋ ಅದರಂತೆ ಆಸೆಗಳು ಯಾರಲ್ಲಿ ಪ್ರವೇಶಿಸುತ್ತವೋ ಎಲ್ಲ ಆ ವ್ಯಕ್ತಿಯು ಶಾಂತಿಯನ್ನು ಹೊಂದುತ್ತಾನೆ. ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಲು ಆಶಿಸಿರುವವನು. ಅನುವಾದ ನೋಡೋಣ ಬನ್ನಿ. ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿರುವ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನ ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯುವುದಿಲ್ಲ. ಭಾವಾರ್ಥ ನೋಡೋಣ ಬನ್ನಿ. ಸಾಗರವು ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ. ಅದರಲ್ಲಿಯೂ ಮಳೆಗಾಲದಲ್ಲಿ ಹೆಚ್ಚು ನೀರು ಅದನ್ನು ತುಂಬುತ್ತದೆ. ಆದರೂ ಸಾಗರವು ಒಂದೇ ರೀತಿ ಇರುತ್ತದೆ, ಸ್ಥಿರವಾಗಿ ಇರುತ್ತದೆ. ಅದು ಪ್ರಕ್ಷುಬ್ಧವಾಗಿದ್ದಿಲ್ಲ ಮತ್ತು ತನ್ನ ದಡದ ಮಿತಿಯನ್ನು ಮೀರಿರುವುದಿಲ್ಲ. ಶ್ರೀ ಕೃಷ್ಣ ಪ್ರಜ್ಞೆಯಲ್ಲಿ ಮನಸ್ಸು ನೆಲೆಸಿರುವವನು ವಿಷಯದಲ್ಲಿಯೂ ಇದು ಸತ್ಯ. ಐಹಿಕ ಶರೀರವಿರುವಷ್ಟು ಕಾಲವು ಇಂದ್ರಿಯ ತೃಪ್ತಿಗಾಗಿ ಶರೀರ ಬೇಡಿಕೆಗಳು ಇದ್ದೇ ಇರುತ್ತದೆ. ಆದರೆ ಭಕ್ತನು ಪೂರ್ಣತೆಯನ್ನು ಪಡೆಯುವುದರಿಂದ ಅವನ ಮನಸ್ಸು ಇಂತಹ ಆಶೆಗಳಿಂದ ಕದಡುವುದಿಲ್ಲ. ಶ್ರೀ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನಿಗೆ ಯಾವುದಾದರೂ ಅಗತ್ಯವೂ ಇಲ್ಲ, ಏಕೆಂದರೆ ಭಗವಂತನೇ ಅವನ ಎಲ್ಲ ಐಹಿಕ ಅಗತ್ಯಗಳನ್ನು ಪೂರೈಸುತ್ತಾನೆ. ಆದುದರಿಂದ ಆತನು ಸಮುದ್ರದಂತೆ ಯಾವಾಗಲೂ ತನ್ನಲ್ಲಿಯೇ ಪೂರ್ಣತೆಯನ್ನು ಇರುವವನು. ಸಮುದ್ರವೊಳಕ್ಕೆ ಹರಿಯುವ ನದಿಯ ನೀರಿನಂತೆ ಬಯಕೆಗಳು ಅವನಿಗೆ ಬರಬಹುದು, ಆದರೆ ಅವನು ತನ್ನ ಚಟುವಟಿಕೆಗಳಲ್ಲಿ ಸ್ಥಿರನಾಗಿ ಇರುತ್ತಾನೆ. ಇಂದ್ರಿಯ ತೃಪ್ತಿಯನ್ನು ಬಯಕೆಗಳಿಂದ ಅವನಿಗೆ ಒಂದಷ್ಟು ಕ್ಷೋಭ್ಯವಾಗುವುದಿಲ್ಲ. ಒಬ್ಬ ಮನುಷ್ಯನಲ್ಲಿ ಶ್ರೀ ಕೃಷ್ಣ ಪ್ರಜ್ಞೆಯು ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಾಧಾರ. ಅವನಲ್ಲಿ ಬಯಕೆಗಳಿದ್ದರೂ ಐಹಿಕ ಇಂದ್ರಿಯಗಳ ತೃಪ್ತಿಯ ಪ್ರವೃತ್ತಿ ಇರುವುದಿಲ್ಲ. ಅವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೃಪ್ತನಾಗಿರುವುದರಿಂದ ಸಮುದ್ರದಂತೆ ಸ್ಥಿರನಾಗಬಲ್ಲ. ಆದುದರಿಂದ ಪರಿಪೂರ್ಣವಾಗಿ ಶಾಂತತೆಯನ್ನು ಅನುಭವಿಸುವಬಲ್ಲ. ಐಹಿಕ ಯಶಸ್ಸಿನ ಬಗೆಯಾಗಿರಲಿ, ಮುಕ್ತಿಯ ಬಯಕೆಯಾಗಿರಲಿ, ಬಯಕೆಗಳು ತೃಪ್ತಿಪಡಿಸಲು ಅಪೇಕ್ಷಿಸುವವರಿಗೆ ಶಾಂತಿ ಎಂಬುವುದೇ ಇಲ್ಲ. ಕಾಮ್ಯಕರ್ಮಗಳು, ಮೋಕ್ಷ ಆರ್ಥಿಕಗಳು ಹಾಗೂ ಯೋಗಸ್ಥಿತಿಯನ್ನು ಬಯಸುವವರು ಪೂರೈಕೆಗೊಳ್ಳುವುದ ಬಯಕೆಗಳಿಂದಾಗಿ ಸುಖಗಳಿರುತ್ತಾರೆ. ಆದರೆ ಶ್ರೀ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಭಗವಂತನ ಸೇವೆಯಲ್ಲಿ ಸುಖ ಹೊಂದುತ್ತಾನೆ. ಅವನಿಗೆ ತೃಪ್ತಿಗೊಳಿಸಬೇಕಾದ ಬಯಕೆಗಳು ಯಾವುದೂ ಇರುವುದಿಲ್ಲ. ವಾಸ್ತವವಾಗಿ ಯಾವುದನ್ನು ಐಹಿಕ ಬಂಧನ ಎಂದು ಕರೆಯುತ್ತೇವೆಯೋ ಅದರಿಂದ ಸಹ ಆತನು ಬಿಡುಗಡೆಯನ್ನು ಅಪೇಕ್ಷಿಸುವುದಿಲ್ಲ. ಶ್ರೀ ಕೃಷ್ಣನ ಭಕ್ತರಿಗೆ ಪ್ರಾಪಂಚಿಕ ಬಯಕೆಗಳಿಲ್ಲ. ಆದುದರಿಂದ ಅವರು ಪರಿಪೂರ್ಣ ಶಾಂತಿಯಲ್ಲಿರುತ್ತಾರೆ.